ಅದರಲ್ಲಿ ತುಂಬ ಬ್ಲಡ್ ಬರಲಿಕ್ಕೆ ಶುರು ಆಯಿತು. ಅದಕ್ಕೆ ಹೇಳಿದರು ಬೇಡ ಕುತ್ತಿಸೋದು ಚುಚ್ಚಿಸೋದಂದರೆ ಒಳ್ಳೆ ಬಂದ್ಬಿಡ್ಚ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಸೊ ಇವತ್ತು ರಾಯನ್ಗೆ ಕಿವಿ ಚುಚ್ಚಲಿಕ್ಕೆ ಹೋಗ್ಲಿಕ್ಕೆ ಉಂಟು. ಹಾಗೆ ಇವತ್ತು ಬೆಳಗ್ಗೆಯಿಂದ ನಾನು ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ. ಟೆಂಪಲ್ಗೆ ಹೋಗಿ ಆನಂತರ ಕಿವಿ ಎಲ್ಲ ಚುಚ್ಚಿ ಬರಬೇಕು. ಆನಂತರ ಮನೆಗೆ ಬರೋದಂತ ಹೇಳಿ ಈಗ ರೆಡಿಯಾಗಿ ಹೊರಡಬೇಕು. ರಾಯನ್ ಎದ್ದು ಈಗ ನೋಡಿ, ಅವನಿಗೆ ಬೆಳಗ್ಗೆ ಹೊತ್ತುಂಟಲ್ಲ, ಆಚೆ ಈಚೆ ಹೋಗಬೇಕು, ಕೂತ್ಕೊಳ್ಳಿಕ್ಕೆಲ್ಲ ಆಚೆ ಈಚೆ ಹೋಗ್ತಾ ಇರಬೇಕು ಬೆಳಗ್ಗೆ ಹೊತ್ತು. ಹಾಗೆ ಸ್ನಾನ ಎಲ್ಲ ಮಾಡಿಸ್ಲಿಕ್ಕೆಲ್ಲ ಉಂಟು. ಸ್ನಾನ ಎಲ್ಲ ಮಾಡಿಸಿ ಆನಂತರ ಟೆಂಪಲ್ಗೆಲ್ಲ ಹೋಗಿ ಮತ್ತೆ ಕಿವಿ ಚುಚ್ಚೆಲ್ಲ ಬರಬೇಕು. ಪೊಯ್ ಪೊಯ್ ಪೊಯ್. ಸೊ ಹಾಗೆ ಬೆಳಗ್ಗೆ ಹೊತ್ತು ಇವನನ್ನು ಆಚೆ ತಿರುಗಾಡಿಸೋಣ ಅಂತ ಹೇಳಿ ಆಚೆ ಈಚೆ ತಿರುಗಾಡಿಸ್ತಾ ಇದ್ದೇನೆ. ನಮ್ಮ ಮನೆ ತೊಂಡೆಕಾಯಿ ಕೂಡ ತುಂಬ ಆಗಿದೆ. ತುಟ್ಟು ಹೇಳ್ತಿದ್ದಾನೆ ತೊಂಡೆಕಾಯಿದು ಲಾಗ್ ಮಾಡೋಣ ಅಂತ. ಸ್ವಲ್ಪ ತೊಂಡೆಕಾಯಿ ಆಗಿದೆ, ಅದನ್ನು ಕೊಯ್ಬೇಕಂತ ಅವನಿಗೆ ಮೊನ್ನೆಯಿಂದ ಹೇಳ್ತಿದ್ದಾನೆ. ಇನ್ನು ಇವನು ಕೂಡ ಬೆಳಗ್ಗೆ ಹೊತ್ತುಂಟಲ್ಲ ರೊಟ್ಟೆ ಮಾಡೋದು. ಕೈಯಲ್ಲೇ ಇಟ್ಕೋಬೇಕು ಇವನನ್ನು ಬೆಳಗ್ಗೆ ಹೊತ್ತು, ಇಲ್ಲಾದರೆ ಕೇಳೋದಿಲ್ಲ. ಕೈಯಲ್ಲೇ ಇಟ್ಕೊಂಡು ಆಚೆ ಈಚೆ ಹೋಗ್ಬೇಕಂತ ಹೇಳಿ ಆಟ ಮಾಡ್ತಾನೆ. ಬಾ 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 ತಟ ಪ್ಲೇ ತಟ. ಹಾಯ್ ಬನ್ನಿ, ಹಾಯ್ ಹಾಯ್ ಹಾಯ್. ನಾವಿಲ್ಲಿ ಹೊರಟ್ವಿ, ರಿಕ್ಷಾ ಕೂಡ ಬಂತು. ನನ್ನ ತಮ್ಮಂದಿರು ಮತ್ತು ಮಾವ ಹೋಗಿದ್ದರು, ಮುಂಚೆನೇ ಹೋಗಿ ಅವರಲ್ಲಿ ರೀಚ್ ಆದರು. ಇನ್ನು ನಾನು ಮತ್ತು ಅಮ್ಮ ಮತ್ತು ಅತ್ತೆ ಹೊರಟ್ವಿ. ರಾಯನ್ ಎಷ್ಟು ಕ್ಯೂಟಾಗಿ ರೆಡಿಯಾಗಿದ್ದಾನೆ ನೋಡಿ. ಅವರು ಮುಂಬೈಯಿಂದ ಬಂದಾಗ ಎಲ್ಲಿಯಾದರೂ ಟೆಂಪಲ್ಗೆ ಹೋಗ್ತಾರೆ. ಸೊ ಹಾಗೆ ನಾವಿಲ್ಲಿ ಅವರು ಮಹಾಲಕ್ಷ್ಮಿ ಟೆಂಪಲ್ ಕೂಡ ನೋಡಲಿಲ್ಲ, ತಮ್ಮಂದಿರು ನೋಡಲಿಲ್ಲ, ಅತ್ತೆ ಮತ್ತು ಮಾವ ನೋಡಿದರು. ಸೊ ಹಾಗೆ ನಾವಿಲ್ಲಿ ಟೆಂಪಲ್ಗೆ ಕೂಡ ಬಂದ್ವಿ. ಅವರಿಗೆ ಕೂಡ ಟೆಂಪಲ್ ತೋರಿಸಿ ಅನಂತರ ಹೋಗೋಣ ಅಂತ ಹೇಳಿ ಇಲ್ಲಿಗೆ ಬಂದ್ವಿ. ಇಲ್ಲಿ ನೋಡಿದರೆ ಒಳಗಡೆ ಎಲ್ಲ ವೀಡಿಯೋ ಎಲ್ಲ ತೆಗಲಿಕ್ಕಿಲ್ಲ. ಹಾಗೆ ನಾವಿಲ್ಲಿ ಹೊರಗಡೆ ಕ್ಲಿಪ್ಸ್ ಎಲ್ಲ ತೆಗ್ದೆ ನಾನು. ಮತ್ತು ರಾಯನ್ನ ಇಟ್ಕೊಳ್ಳಿಕ್ಕೆ ಮಾವ ಮತ್ತು ಅತ್ತೆ ಮತ್ತು ಅವನ ಚಿಕ್ಕಪ್ಪಂದಿರು ಇಬ್ಬರು ಇದ್ದಾರಲ್ಲ. ಸೊ ಹಾಗೆ ನನಗೆ ಫ್ರೀ, ನಾನು ಸ್ವಲ್ಪ ವೀಡಿಯೋ ಎಲ್ಲ ತೆಗಿತಾ ಇದ್ದೆ. ಮತ್ತು ನಾವು ಟೆಂಪಲಿಗೆ ಹೋಗಿ ದರ್ಶನ ಎಲ್ಲ ಮಾಡಿ ಹೊರಗಡೆ ಬಂದ್ವಿ. ನನ್ನ ತಮ್ಮಂದಿರಿಗೆ ಸ್ವಲ್ಪ ಟೆಂಪಲ್ ಎಲ್ಲ ಸುತ್ತಾಡಬೇಕಂತೆ, ಅದಕ್ಕೋಸ್ಕರ ಅವರು ಒಳಗಡೆ ಹೋಗಿ ಟೆಂಪಲ್ ಎಲ್ಲ ನೋಡ್ತಿದ್ದಾರೆ. ನಾನು ಮತ್ತು ರಾಯನ್ ಮತ್ತು ಅಮ್ಮ ಎಲ್ಲ ಹೊರಗಡೆ ಬಂದು ಕೂತ್ಕೊಂಡಿದ್ದೇವೆ. ಅಂದರೆ ಅವರೆಲ್ಲ ಟೆಂಪಲ್ ಎಲ್ಲ ನೋಡಿ ಬರಲಿ, ನಾವಿಲ್ಲಿ ಹೊರಗಡೆ ಸ್ವಲ್ಪ ರೆಸ್ಟ್, ನಾವೆಲ್ಲ ಟೆಂಪಲ್ ಎಲ್ಲ ಸುತ್ತಾಡಿದ್ವಲ್ಲ, ಅದಕ್ಕೆ ನಾವಿಲ್ಲಿ ಕೂತ್ಕೊಂಡಿದ್ದೀವಿ. ಸೊ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಆನಂತರ ಪುನಃ ರೆಡಿಯಾಗಿ ಕಾಪಿಗೆ ಹೊರಟ್ವಿ. ಇಲ್ಲಿ ರಾಯಣ್ಣ ಈಗ ಎಷ್ಟು ಖುಷಿಯಲ್ಲಿದ್ದಾನೆ ನೋಡಿ. ಇನ್ನು ಅಲ್ಲಿ ಹೋಗಿ ಗೊತ್ತಿಲ್ಲ, ಅವನು ಅಲ್ಲಿಕ್ಕುಂಟು ಕಿವಿ ಚುಚ್ಚಿಸೋದಲ್ಲ. ಸೊ ಕಿವಿ ಚುಚ್ಚೋಣ ಅಂತ ಹೇಳಿ ಇವತ್ತು ಪ್ಲ್ಯಾನ್ ಮಾಡಿದ್ವಿ. ಹಾಗೆ ಇವತ್ತು ಹೊರಡೋಣ ಅಂತ ಹೇಳಿ ನಾನು ಮತ್ತು ಅಮ್ಮ ಮತ್ತು ರಾಯನ್ ಹೊರಟಿದ್ದೇವೆ. ರಾಯನ್ನೆಲ್ಲ ರೆಡಿ ಮಾಡಿ ಈಗ ಹೊರಟಿದ್ದೇನೆ. ಸೊ ರಿಕ್ಷಾ ಕೂಡ ಈಗ ಬರ್ತದೆ ನಮ್ಮನ್ನು ಬಿಟ್ಟು. ಈಗ ಪುನಃ ಕರ್ಕೊಂಡು ಬರಲಿಕ್ಕೆ ಬಂದರು ನಮ್ಮನ್ನು. ಅಲ್ಲಿ ರಿಕ್ಷಾ ಕೂಡ ಬಂತು. ಹಾಗೆ ನಾವಿಲ್ಲಿ ಹೊರಟಿದ್ದೇವೆ. ರಾಯನ ಈಗ ಗೊತ್ತಿಲ್ಲ, ಈಗ ತುಂಬ ಖುಷಿಯಲ್ಲಿದ್ದಾನೆ. ಇನ್ನು ಅಲ್ಲಿ ಹೋಗಿ ಅಂತ ಗೊತ್ತಿಲ್ಲ. ಸೊ ಬೇಡ ಅಂತ ಕಿವಿ ಚುಚ್ಚಿಸೋದು ಬೇಕು ಅಂತ ಹೇಳಿ ಲಾಸ್ಟ್ ಫೈನಲಿ ದಿನ ಮಾಡಿ ಇವತ್ತು ಕರ್ಕೊಂಡು ಹೋಗ್ತಿದ್ದೇವೆ. ಸ್ವಲ್ಪ ಚಿಕ್ಕದಿದ್ದಾಗನೇ ಕುತ್ತಿಸ್ಬೇಕಿತ್ತು, ಆದರೆ ಆಗಲಿಲ್ಲ. ಸೊ ಇಲ್ಲಿ ನಾವು ಬರುವಾಗ ಅಂಗಡಿ ಓಪನ್ ಇರಲಿಲ್ಲ. ಸೊ ಅವ್ರು ಬರುವಾಗ ಸ್ವಲ್ಪ ಲೇಟ್ ಆಗಿತ್ತು. ಹಾಗೆ ನಾವಿಲ್ಲಿ ಹೊರಗಡೆ ಕಾಯ್ತಿದ್ದೇವೆ ಅವ್ರು ಬರೋಕ್ಕೋಸ್ಕರ. ಸೊ ಇಲ್ಲಿ ರಾಯನ್ ನೋಡಿ ಎಲ್ಲೋ ಬಂದಿದ್ದೇವೆ ಅಂತ ಹೇಳಿ ತುಂಬ ಎಕ್ಸೈಟ್ಮೆಂಟಲ್ಲೇ ನೋಡ್ತಿದ್ದೇನೆ ಆಚೆ ಈಚೆ. ಮತ್ತು ಅಂಗಡಿ ಕೂಡ ಓಪನ್ ಆಯಿತು. ನಾವು ಕೂಡ ಇಲ್ಲಿ ಬಂದು ಕೂತ್ಕೊಂಡಿದ್ದೇವೆ. ರಾಯನ್ ಇಲ್ಲಿ ಅವರೊಟ್ಟಿಗೆ ಆಟ ಆಡ್ತಿದ್ದಾನೆ. ಇನ್ನು ಈಗ ಕಿವಿ ಚುಚ್ಚಬೇಕಂತ ಹೇಳಿ ಎಲ್ಲ ಸೆಲೆಕ್ಟ್ ಎಲ್ಲ ಮಾಡಿದ್ವಿ, ಯಾವುದು ಬೇಕಂತ ಹೇಳಿ ಸೆಲೆಕ್ಟ್ ಎಲ್ಲ ಮಾಡಿ ಇಲ್ಲಿ ಅವ್ರು ಬಂದರು ಕಿವಿ ಚುಚ್ಚಲಿಕ್ಕಂತ ಹೇಳಿ.
ಅವನಿಗೆ ಈಗೆಲ್ಲ ಹಿಡಿಯುವುದಂತ ಹೇಳಿದರೆ ತುಂಬ ಇರಿಟೇಷನ್. ಅವನು ಹಿಡಿಯುವಾಗಲೇ ಕುಳಿಗೆ ಶುರು ಮಾಡಿದ್ದ, ಮತ್ತು ಚುಚ್ಚುವಾಗಂತ ಹೇಳೋದೇ ಬೇಡ, ತುಂಬ ಅಂದರೆ ತುಂಬ ಕೂಗ್ತಿದ್ದ. ನನಗಂತೂ ನೋಡಲಿಕ್ಕೆ ಆಗಲಿಲ್ಲ. ಸೊ ಹಾಗೆ ಇಲ್ಲಿ ಕಿವಿ ಚುಚ್ಚಿಸಿ ಆದ ನಂತರ ನಾವು ಇಲ್ಲಿ ಮನೆಗೆ ಹೊರಟ್ವಿ. ರಾಯನ್ ಮಲಗಿದ್ದಾನೆ, ಅವನು ತುಂಬ ಕುಗ್ಗಿದಲ್ಲ, ಸೊ ಹಾಗೆ ಮಲಗಿದ್ದಾನೆ. ಬರುವಾಗಲೇ ರಿಕ್ಷಾದಲ್ಲಿ ಬರುವಾಗಲೇ ನಿದ್ದೆ. ಆದರೆ ಏನಾಯ್ತು ಅಂತ ಹೇಳಿದರೆ, ಒಂದು ಕಿವಿದು ಆಯಿತು, ಅವನಿಗೆ ಕುತ್ತಿಸಿ ಆಯಿತು. ಇನ್ನೊಂದು ಕಿವಿದು ಸಹ ಅವರು ಹಾಕಿದರು, ಆದರೆ ಅವನಿಗೆ ಅದರಲ್ಲಿ ಬ್ಲಡ್ ಬಂತು. ಅಂದರೆ ಅವನು ಬಿಡಲಿಲ್ಲಲ್ಲ, ಜಾಸ್ತಿ ಆಚೆ ಈಚೆ ಮಾಡಿದ ತಲೆಯನ್ನೆಲ್ಲ. ಸೊ ಹಾಗೆ ಅದು ಬ್ಲಡ್ ಬಂದ ನಂತರ ಅದು ಹಾಕಿದ್ರಂತೆ ಅದು ಇದಾಗ್ತದಂತೆ, ಸ್ವಲ್ಪ ಗಾಯ ಎಲ್ಲ ಆಗಿದೆಲ್ಲ, ಅದು ಹಾಕಬಾರ್ದಂತ ಹೇಳಿದರು ಕಿವಿದು. ಅದಕ್ಕೋಸ್ಕರ ಇಲ್ಲಿ ನೋಡ್ತಿರ್ಬೋದು ನೀವು, ತುಳಸಿದು ಒಂದು ಚಿಕ್ಕ ಕಡ್ಡಿನ ಇಟ್ಟಿದ್ದೇನೆ, ಅದು ಇದಾಗಬಾರ್ದಲ್ಲ, ಅದಕ್ಕೋಸ್ಕರ ಇಟ್ಟಿದ್ದೇನೆ. ಅದು ಬ್ಲಡ್ ಅಲ್ಲ, ಅದು ಈಗ ಏನಂತ ಹೇಳಿದರೆ ತುಳಸಿದು ನೀರು ಹಾಕಿದ್ದು, ಅದನ್ನು ತುಳಸಿದ ನೀರು ಹಾಕ್ಬೇಕಂತ ಹೇಳಿದರು. ಅದಕ್ಕೋಸ್ಕರ ಬಂದ ತಕ್ಷಣ ತುಳಸಿದ ನೀರು ಹಾಕಿದೆ. ಮತ್ತು ಮಲಗಿದ್ದಲ್ಲ, ಅದಕ್ಕೆ ಅದರದ್ದು ತುಳಸಿದು ಕಡ್ಡಿನ ನಾನಿಲ್ಲಿ ಸ್ವಲ್ಪ ಚಿಕ್ಕದು ಮಾಡಿ ಇಟ್ಟಿದ್ದೇನೆ. ತುಂಬ ಅಂದರೆ ತುಂಬ ಹತ್ತು ಬಿಟ್ಟ ಪಾಪ, ಏನು ಮಾಡೋದು, ಕುತ್ತಿಸ್ಬೇಕಂತ ಇತ್ತು. ಸೊ ಹಾಕಿದ್ವಿ, ಆದರೆ ಅವನು ಅಳು ನೋಡಿದ ನಂತರ ನನಗೇ ಯಾಕೆ ಅಂತ ಅನಿಸಿತು. ಮತ್ತು ಎಂತ ಮಾಡೋದು, ಹಾಕಿ ಆಯ್ತಲ್ಲ. ಆದರೆ ಅವನಿಗೆ ಜಾಸ್ತಿ ನೋವಿಗಿಂತ ಅವನನ್ನು ಹಿಡಿದಿದ್ರಲ್ಲ ಕೈಯಲ್ಲಿ ಗಟ್ಟಿಯಾಗಿ, ಅದು ಅವನಿಗೆ ತುಂಬ ಇರಿಟೇಷನ್ ಆಯಿತು. ಅವನಿಗೆ ಆ ಥರ ಎಲ್ಲ ಹಿಡಿಬಾರ್ದು, ಅದು ಅವನಿಗೆ ತುಂಬ ಸಿಟ್ಟು ಬಂದು ಜೋರು ಹತ್ತದ್ದು. ಇಲ್ಲದ್ರೆ ಅಷ್ಟೊಂದು ಅಳ್ತಿರಲಿಲ್ಲ ಅವನು, ಇಂಜೆಕ್ಷನ್ ಕೊಡುವಾಗೆಲ್ಲ ಅಷ್ಟೊಂದು ಅಳ್ತಿರಲಿಲ್ಲ. ಆದರೆ ಅದು ಅವನಿಗೆ ತುಂಬ ಸಿಟ್ಟು ಬಂತು ಇಟ್ಟದ್ದು. ಮತ್ತು ತಲೆಯೆಲ್ಲ ಅಲ್ಲಾಡಿಸಿದಲ್ಲ. ಈಗ ನಿದ್ದೆಯಲ್ಲಿದ್ದಾನೆ, ಮಲಗಿದ್ದಾನೆ. ನಾವು ಮನೆಗೆ ಬಂದು ಕಾಪಿಗೆ ಹೋಗಿ ಮತ್ತು ಅಲ್ಲಿ ಅವನಿಗೆ ಕಿವಿದು ಚುಚ್ಚಿಸಿ ಆನಂತರ ಮನೆಗೆ ಬಂದ್ವಿ. ಮನೆಗೆ ಬರುವಾಗಲೇ ರಿಕ್ಷಾದಲ್ಲಿ ಅವನಿಗೆ ನಿದ್ದೆ ಬಂತು. ಅಲ್ಲಿ ಸ್ವಲ್ಪ ಜಾಸ್ತಿ ಹತ್ತಿದ್ದ, ಆನಂತರ ಅದು ಮಕ್ಕಳಿಗೆಲ್ಲ ಅಷ್ಟೊಂದು ನೋವು, ಅದು ಆವಾಗಲೇ ಇದು ಮರೆತೋಗ್ತದೆ ಅಂತ ಹೇಳ್ತೇವಲ್ಲ. ಸೊ ಹಾಗೆ ಅವನಿಗೆ ಹೊರಗೆ ಬಂದ ನಂತರ ಅಷ್ಟೊಂದು ನೋವು ಇರಲಿಲ್ಲ. ಅವರು ಹೇಳಿದರು ಅದು ಕುತ್ತಿಸುವಾಗ ಮಾತ್ರ ನೋವು ಇರೋದು, ಮತ್ತು ನೋವು ಹೋಗ್ತದೆ ಅಂತ ಹೇಳಿದರು. ಹಾಗೆಯೇ ಆಯಿತು. ಆದರೆ ಅವನಿಗೆ ಅದು ಜಾಸ್ತಿಯಾಗಿ ನಾವು ಗಟ್ಟಿಯಾಗಿ ಇಟ್ಕೊಂಡದಲ್ಲ ಅವನನ್ನು, ಅದು ಅವನಿಗೆ ತುಂಬ ಅಂದರೆ ತುಂಬ ಸಿಟ್ಟು ಬಂತು. ಹಾಗೆ ಅವನು ತುಂಬ ತಲೆಯನ್ನೆಲ್ಲ ಆಚೆ ಈಚೆ ಅಲ್ಲಾಡಿಸಿ ಅದರದ್ದು ಒಂದು ಕಿವಿಯಲ್ಲಿ ಬ್ಲಡ್ಡೇ ಬಂತು. ಅದು ಇಟ್ಟಿದ್ದರು, ಕಿವಿದಿಟ್ಟಿದ್ದರು, ಆದರೆ ಹಿಂದ್ಗಡೆಯಿಂದ ಅದರ ದಂಡೆ ಹಾಕುವಾಗ ಅವನಿಗೆ ಅದರಲ್ಲಿ ತುಂಬ ಬ್ಲಡ್ ಬರಲಿಕ್ಕೆ ಶುರುವಾಯಿತು. ಅದಕ್ಕೆ ಹೇಳಿದರು ಬೇಡ ಚುಚ್ಚಿಸೋದು, ಅಂದರೆ ಅದು ಇಡೋದು ಬೇಡ, ಕುತ್ತಿಸಿ ಆಗಿದೆಲ್ಲ. ಸೊ ಇನ್ನು ತುಳಸಿ ಕಟ್ಟಿದ್ದು ಹೋಗಿ ತುಳಸಿ ಕಡ್ಡಿ ಇಟ್ಟು ಬಿಡಿ, ಅದರದ್ದು ಹೋಲು ಇದಾಗೋದಿಲ್ಲಲ್ಲ. ಸೊ ತುಳಸಿದು ಕಡ್ಡಿ ಇಟ್ಟು ಬಿಡಿ, ಆವಾಗ ಸರಿ ಆಗ್ತದೆ. ಮತ್ತು ತುಳಸಿ ಎಲೆದು ಸ್ವಲ್ಪ ನೀರು ಹಾಕಿ ಬಿಡಿ, ಆವಾಗ ಏನಾಗೋದಿಲ್ಲ ಅಂತ ಹೇಳಿದರು. ಸೊ ಹಾಗೆ ಬಂದು ಈಗ ಅದನ್ನೆಲ್ಲ ಮಾಡಿದೆ. ಇನ್ನು ಮಲಗಿದ್ದಾನೆ. ಇನ್ನು ಎದ್ದ ತಕ್ಷಣ ನೋಡಬೇಕು ಒಂದು ರಿಯಾಕ್ಷನ್. ಈಗ ಏನಿಲ್ಲ ಆ ಥರ ನೋವೇನು, ಅವನು ಅಳುವಾಗ ಉಂಟಲ್ಲ, ನನ್ನ ಕಣ್ಣಲ್ಲಿ ಸಹ ನೀರು ಬಂತು. ಆದರೆ ಒಂದು ಮಗುವಿಗೆ ಚುಚ್ಚಿಸೋದೊಂದು ಕ್ರಮ ಉಂಟು. ಅವನಿಗೆ ಚಿಕ್ಕವಿದ್ದಾಗಲೂ ಚುಚ್ಚಿಸ್ಬೇಕಂತಿತ್ತು, ಆದರೆ ಹಿಂದೆ ಅಂತ ಹೇಳಿ, ಮತ್ತು ಈಗ ಅವನಿಗೆ 11 ಮಂತಲ್ಲ, ಈಗ ಚುಚ್ಚಿಸೋದಂತ ಹೇಳಿ, ಅಂದರೆ ನಮ್ಮದರಲ್ಲಿ ಸರಿ ಇದರಲ್ಲಿ ಚುಚ್ಚಿಸೋದಿಲ್ಲ. ಹಾಗೆ ಈಗ 11 ಮಂತಲ್ಲಿ ಚುಚ್ಚಿಸೋಣ ಅಂತ ಹೇಳಿ ಇವತ್ತು ಕರ್ಕೊಂಡು ಹೋದದ್ದು. ತುಂಬ ಧೈರ್ಯ ಮಾಡೋದೇ ಹಿಂದೆ ಬೇಡ, ಇವತ್ತು ಬೇಡ, ನಾಳೆ ಬೇಡ, ನಾಳ್ದು ಅಂತ ಹೇಳಿ ಇವತ್ತಿಗೆ ದಿನ ಬಂತು. ಸೊ ಹಾಗೆ ಈಗ ಹೋಗಿ ಚುಚ್ಚಿಸಿಕೊಂಡು ಬಂದ್ವಿ. ಇನ್ನು ಅದು 3 ಡೇಸ್ ಬಿಟ್ಟು ಬರಲಿಕ್ಕೆ ಹೇಳಿದ್ದಾರೆ. ಅದು ಹೋಲು ಇನ್ನೂ ಇದಾಗೋದಿಲ್ಲ, ಅದನ್ನು ಇಟ್ಟು ಬಿಡೋಣ ಕಿವಿದು 3 ಡೇಸ್ ಬಿಟ್ಟು, ಅದರದ್ದೆಲ್ಲ ಗಾಯ ಎಲ್ಲ ಸ್ವಲ್ಪ ಇದಾಗ್ತದೆ, ಆವಾಗ ಬನ್ನಿ ಅಂತ ಹೇಳಿದ್ದಾರೆ. ಸೊ ಹಾಗೆ ಇನ್ನು 3 ಡೇಸ್ ಬಿಟ್ಟು ಹೋಗಬೇಕು. ಸೊ ಬರ್ತ್ಡೇ ಪಾರ್ಟಿ ಉಂಟು ಒಂದು, ಸೊ ಅಲ್ಲಿಗೆ ಹೊರಟಿದ್ದೇನೆ. ರಾತ್ರಿ ಆಯಿತು, ಅಮ್ಮ ಮತ್ತು ರಾಯನ್ ಒಳಗಡೆ ಇದ್ದಾರೆ, ನಾನೀಗ ಹೊರಟೆ. ಅವರಿಗೆ ರಾಯನ್ಗೆ ರಾತ್ರಿ ಕರ್ಕೊಂಡು ಹೋಗೋದು ಬೇಡ ಅಂತ ಹೇಳಿ ಅಮ್ಮ ಮತ್ತು ರಾಯನ್ ಒಳಗಡೆ ಕೂತ್ಕೊಂಡಿದ್ದಾರೆ. ನಾನೀಗ ಹೊರಟೆ, ಫ್ರೆಂಡ್ಸ್ ಇದ್ದಾರೆ, ಹಾಗೆ ಅವರೊಟ್ಟಿಗೆ ಹೋಗೋಣ ಅಂತ ಹೇಳಿ ಈಗ ಹೊರಟಿದ್ದೇನೆ. ನನ್ನ ಫ್ರೆಂಡ್ ಮನೆಗೆ ಬಂದೆ, ಇಲ್ಲಿಂದ ಒಟ್ಟಿಗೆ ಹೋಗೋಣ ಅಂತೇಳಿ. ತುಂಬ ಕತ್ತಲಾಗಿದೆ,
ಸ್ವಲ್ಪನೇ ದೂರ ಇರೋದು, ಜಾಸ್ತಿ ಏನು ದೂರ ಇಲ್ಲ. ಹಾಗೆ ಅವರೊಟ್ಟಿಗೆ ಹೋಗೋಣ ಅಂತ ಹೇಳಿ ಇಲ್ಲಿಗೆ ಬಂದು ಅವರು ರೆಡಿ ಆಗ್ತಿದ್ದಾರಂತ ಒಳಗಡೆ. ಸನ್ನಿ, ಸೊ ನಾವಿಲ್ಲಿ ಬರ್ತ್ಡೇ ಪಾರ್ಟಿಗೆ ಬಂದ್ವಿ. ಇಲ್ಲಿ ಬರ್ತ್ಡೇ ಪಾರ್ಟಿ ಒಳಗಡೆ ಆಚರಿಸ್ತಿದ್ರು, ನಾವಿಲ್ಲಿ ಹೊರಗಡೆ ಕುತ್ಕೊಂಡ್ವಿ, ಮಳೆ ಕೂಡ ಅಲ್ಲ. ಹಾಗೆ ಒಳಗಡೆ ಆಚರಿಸ್ತಾ ಇದ್ರು. ಸೊ ಹಾಗೆ ನಾವಿಲ್ಲಿ ಹೊರಗಡೆ ಕುತ್ಕೊಂಡ್ವಿ. ಇನ್ನು ನಾವಿಲ್ಲಿ ಒಳಗಡೆ ಒಂದು ಮಗು ಸ್ವಲ್ಪ ಹಠ ಮಾಡ್ತಿದ್ಲು, ಹಾಗೆ ಅವಳನ್ನು ಕರ್ಕೊಂಡು ಹೊರಗಡೆ ಹೋಗಿದ್ದಾರೆ. ಅವಳು ಸ್ವಲ್ಪ ತುಂಬ ಹಠ ಮಾಡ್ತಿದ್ದಾಳೆ. ಹಾಗೆ ನಾವಿಲ್ಲಿ ಸ್ವಲ್ಪ ಕ್ಲಿಪ್ ತೆಗೆದು ಇನ್ನು ಊಟ ಮಾಡಿ ಇನ್ನು ಮನೆಗೆ ಹೊರಡೋದಂತ ಹೇಳಿ ಇಲ್ಲಿ ಎಲ್ಲ ಊಟಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ. ಇನ್ನು ನಾವು ಕೂಡ ಊಟ ಮಾಡಿ ಮನೆಗೆ ಹೊರಡೋಣ ಅಂತ ಹೇಳಿ. ಸೊ ಇವತ್ತಿನ ವೀಡಿಯೋನ ನಾನಿಲ್ಲಿ ಎಂಡ್ ಮಾಡ್ತಿದ್ದೇನೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.